ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪ್ರತಿ ಟನ್ಗೆ 2,950 ರೂಪಾಯಿ ಬೆಲೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ವರದಿ ಇದೆ ಬಗ್ಗೆ ನೋಡ್ಕೊಂಬನ್ನಿ. ರೈತರ ಹಾಗೂ ಕಬ್ಬು ಬೆಳೆಗಾರರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಬಂದಾಗಿದೆ. ನೋಡ್ಬೋದು ನೀವು, ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಅತಿದೊಡ್ಡ ಸಹಕಾರ ಸಕ್ಕರೆ ಕಾರ್ಖಾನೆ. ಸುಮಾರು 25,000ಕ್ಕೂ ಅಧಿಕ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿದ್ದರು. ಸಾಕಷ್ಟು ಜನ ಈಗಾಗಲೇ ಬೀದರ್ ಜಿಲ್ಲೆಯ ಘಟಾನುಘಟು ರಾಜಕಾರಣಿಗಳು ಈ ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಗೊತ್ತೇನಂದ್ರೆ ರಾಜಕಾರಣಿ ಆಗಿದ್ದಾರೆ. ಆದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಕ್ಯಾಮ್ರಾಮನ್ ತೋರಿಸೋದು ನೋಡ್ಬೋದು ನೀವು. ಸಂಪೂರ್ಣವಾಗಿ ಸಕ್ಕರೆ ಕಾರ್ಖಾನೆ ಏನದಂದ್ರೆ ಅಧೋಗತಿಯಾಗಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಬೀಗ ಬಿದ್ದಿದೆ. ಸಕ್ಕರೆ ಕಾರ್ಖಾನೆಯನ್ನು ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರು ಇವತ್ತು ಸಂಬಳ ಇಲ್ಲ, ಅದು ಇಲ್ಲ, ಅವ್ರ ಕಣ್ಣೀರು ಒಂದು ಕಡೆ ಆದರ. ಈಗಾಗಲೇ ಸಾಕಷ್ಟು ಈ ವರ್ಷ ಏನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆದಿದ್ದಾರೆ. ಅದ್ರ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಬೇಕು ಅಂತೇಳಿ ಸಾಕಷ್ಟು ರೈತರು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ರೈತರು, ಕಬ್ಬು ಬೆಳೆಗಾರರು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ರೀಓಪನ್ ಆಗಬೇಕು, ಸರ್ಕಾರ ಏನಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಚಿತ್ತ ಹರಿಸಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಕೇಳೋದ್ರಾಗ ಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಎಲ್ಲವನ್ನ ಮರೆತು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭ ಆಗಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಎಲ್ಲೋ ಒಂದು ಕಡೆ ಆರಂಭ ಆಗಂಥ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾರ ಎಂಬ ಪ್ರಶ್ನೆ ಜಿಲ್ಲೆಯ ರೈತರಿಗೆ ಕೂಡ ಕಾಡ್ಲತ್ತದ. ಸಾಕಷ್ಟು ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಮೊದಲನೇ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಈ ಒಂದು ಕಾರ್ಖಾನೆಯ ಇವತ್ತು ಸಾಕಷ್ಟು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಸೇರಿದಂತೆ ಮಾಜಿ ಶಾಸಕ ಅಶೋಕ್ ಖೇಣಿ ಕುಟುಂಬಸ್ಥರು, ಖಂಡ್ರೆ ಕುಟುಂಬಸ್ಥರು, ಪಾಟೀಲ್ ಕುಟುಂಬಸ್ಥರು, ಸಾಕಷ್ಟು ಜಿಲ್ಲೆಯ ದೊಡ್ಡ ಏನಂದ್ರೆ ಈಗಾಗಲೇ ಏನು ಪ್ರಭಾವಿ ನಾಯಕರಿದ್ದಾರೆ. ಆ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಆಳಿದ್ದಾರೆ. ಆದರೆ ಇವತ್ತು ನಿಜಕ್ಕೂ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಕ್ಕರೆ ಕಾರ್ಖಾನೆ ಬಂದಾಗಿ ಈಗ 1-2 ವರ್ಷ ಆಗಿದೆ. ಏನು ಈಗಾಗಲೇ ಸುಮಾರು ನೂರಾರು ಕುಟುಂಬಸ್ಥರು ಇಲ್ಲಿದ್ದಂಥ ನೌಕರರು ಸಂಬಳ ಇಲ್ಲದೆ ಗೊತ್ತೇನಂದ್ರೆ ಸಾಲದ ಸುಳಿಯಲ್ಲಿ ಅವ್ರು ಕೂಡ ಎಲ್ಲೊಂದು ಕಡೆ ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಈ ಸಕ್ಕರೆ ಕಾರ್ಖಾನೆ ಕೂಡ ಸಾಲದ ಸುಳಿಯಿಂದ ಈಗಾಗಲೇ DC ಬ್ಯಾಂಕ್ ಏನಂದ್ರೆ ವ್ಯಾಪ್ತಿ ಹೋಗಿದೆ. ಹೀಗಾಗಿ ಏನೇ ಆಗಲಿ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು, ಶುರು ಮಾಡಬೇಕು ಅಂಥೇಳಿ ಈ ಭಾಗದ ಕಬ್ಬು ಬೆಳೆಗಾರರು ರೈತರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಜಿಲ್ಲೆಯ ಕಬ್ಬು ಬೆಳೆಗಾರರದು, ಜಿಲ್ಲೆಯ ರೈತರ ನೋವಿಗೆ ನಮ್ಮನ್ನಾಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸಕ್ಕರೆ ಸಚಿವರು ಸ್ಪಂದಿಸ್ತಾರ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗದಗ ಬೆಟಗೇರಿ ಅವಳಿ ನಗರದ ಮೊದಲ ಮಹಿಳಾ ಆಟೋ ಚಾಲಕಿ ಗೀತಾ ಹುಲ್ಲೂರವರಿಗೆ ಸಂಕಷ್ಟ ಎದುರಾಗಿದೆ. ಗದಗ ಬೆಟಗೇರಿಯಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗದೆ, ಆಟೋ ಗ್ಯಾಸೂ ಸಿಗದೆ ನಾನಾ ರೀತಿಯ ಸಮಸ್ಯೆನ ಅಲ್ಲಿನ ಜನ ಈಗ ಎದುರಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಹಿಳಾ ಆಟೋ ಚಾಲಕಿ ಆಟೋ ಗ್ಯಾಸ್ ಸಿಗದೆ 1 ವಾರದಿಂದ ಮನೆ ಮುಂದೆನೆ ಆಟೋ ನಿಲ್ಲಿಸಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪ್ರತಿ ಟನ್ಗೆ 2,950 ರೂಪಾಯಿ ಬೆಲೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ವರದಿ ಇದೆ ಬಗ್ಗೆ ನೋಡ್ಕೊಂಬನ್ನಿ. ರೈತರ ಹಾಗೂ ಕಬ್ಬು ಬೆಳೆಗಾರರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಬಂದಾಗಿದೆ. ನೋಡ್ಬೋದು ನೀವು, ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಅತಿದೊಡ್ಡ ಸಹಕಾರ ಸಕ್ಕರೆ ಕಾರ್ಖಾನೆ. ಸುಮಾರು 25,000ಕ್ಕೂ ಅಧಿಕ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿದ್ದರು. ಸಾಕಷ್ಟು ಜನ ಈಗಾಗಲೇ ಬೀದರ್ ಜಿಲ್ಲೆಯ ಘಟಾನುಘಟು ರಾಜಕಾರಣಿಗಳು ಈ ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಗೊತ್ತೇನಂದ್ರೆ ರಾಜಕಾರಣಿ ಆಗಿದ್ದಾರೆ. ಆದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಕ್ಯಾಮ್ರಾಮನ್ ತೋರಿಸೋದು ನೋಡ್ಬೋದು ನೀವು. ಸಂಪೂರ್ಣವಾಗಿ ಸಕ್ಕರೆ ಕಾರ್ಖಾನೆ ಏನದಂದ್ರೆ ಅಧೋಗತಿಯಾಗಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಬೀಗ ಬಿದ್ದಿದೆ. ಸಕ್ಕರೆ ಕಾರ್ಖಾನೆಯನ್ನು ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರು ಇವತ್ತು ಸಂಬಳ ಇಲ್ಲ, ಅದು ಇಲ್ಲ, ಅವ್ರ ಕಣ್ಣೀರು ಒಂದು ಕಡೆ ಆದರ. ಈಗಾಗಲೇ ಸಾಕಷ್ಟು ಈ ವರ್ಷ ಏನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆದಿದ್ದಾರೆ. ಅದ್ರ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಬೇಕು ಅಂತೇಳಿ ಸಾಕಷ್ಟು ರೈತರು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ರೈತರು, ಕಬ್ಬು ಬೆಳೆಗಾರರು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ರೀಓಪನ್ ಆಗಬೇಕು,
ಸರ್ಕಾರ ಏನಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಚಿತ್ತ ಹರಿಸಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಕೇಳೋದ್ರಾಗ ಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಎಲ್ಲವನ್ನ ಮರೆತು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭ ಆಗಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಎಲ್ಲೋ ಒಂದು ಕಡೆ ಆರಂಭ ಆಗಂಥ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾರ ಅಂಬದು ಪ್ರಶ್ನೆ ಜಿಲ್ಲೆಯ ರೈತರಿಗೆ ಕೂಡ ಕಾಡ್ಲತ್ತದ. ಸಾಕಷ್ಟು ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಮೊದಲನೇ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಈ ಒಂದು ಕಾರ್ಖಾನೆಯ ಇವತ್ತು ಸಾಕಷ್ಟು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಸೇರಿದಂತೆ ಮಾಜಿ ಶಾಸಕ ಅಶೋಕ್ ಖೇಣಿ ಕುಟುಂಬಸ್ಥರು, ಖಂಡ್ರೆ ಕುಟುಂಬಸ್ಥರು, ಪಾಟೀಲ್ ಕುಟುಂಬಸ್ಥರು, ಸಾಕಷ್ಟು ಜಿಲ್ಲೆಯ ದೊಡ್ಡ ಏನಂದ್ರೆ ಈಗಾಗಲೇ ಏನು ಪ್ರಭಾವಿ ನಾಯಕರಿದ್ದಾರೆ ಆ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಆಳಿದ್ದಾರೆ. ಆದರೆ ಇವತ್ತು ನಿಜಕ್ಕೂ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಕ್ಕರೆ ಕಾರ್ಖಾನೆ ಬಂದಾಗಿ ಈ 1-2 ವರ್ಷ ಆಗಿದೆ. ಏನು ಈಗಾಗಲೇ ಸುಮಾರು 100 ಕುಟುಂಬಸ್ಥರು ಇಲ್ಲಿದ್ದಂಥ ನೌಕರರು ಸಂಬಳ ಇಲ್ಲದೆ ಗೊತ್ತೇನಂದ್ರೆ ಸಾಲದ ಸುಳಿಯಲ್ಲಿ ಅವ್ರು ಕೂಡ ಎಲ್ಲೊಂದು ಕಡೆ ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಈ ಸಕ್ಕರೆ ಕಾರ್ಖಾನೆ ಕೂಡ ಸಾಲದ ಸುಳಿಯಿಂದ ಈಗಾಗಲೇ DC ಬ್ಯಾಂಕ್ ಏನಂದ್ರೆ ವ್ಯಾಪ್ತಿ ಹೋಗಿದೆ. ಹೀಗಾಗಿ ಏನೇ ಆಗಲಿ ಸೊಡ್ಲ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು, ಶುರು ಮಾಡಬೇಕು ಅಂಥೇಳಿ ಈ ಭಾಗದ ಕಬ್ಬು ಬೆಳೆಗಾರರು ರೈತರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಜಿಲ್ಲೆಯ ಕಬ್ಬು ಬೆಳೆಗಾರರದು, ಜಿಲ್ಲೆಯ ರೈತರ ನೋವಿಗೆ ನಮ್ಮನ್ನಾಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸಕ್ಕರೆ ಸಚಿವರು ಸ್ಪಂದಿಸ್ತಾರ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗದಗ ಬೆಟಗೇರಿ ಅವಳಿ ನಗರದ ಮೊದಲ ಮಹಿಳಾ ಆಟೋ ಚಾಲಕಿ ಗೀತಾ ಹುಲ್ಲೂರವರಿಗೆ ಸಂಕಷ್ಟ ಎದುರಾಗಿದೆ. ಗದಗ ಬೆಟಗೇರಿಯಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗದೆ, ಆಟೋ ಗ್ಯಾಸೂ ಸಿಗದೆ ನಾನಾ ರೀತಿಯ ಸಮಸ್ಯೆನ ಅಲ್ಲಿನ ಜನ ಈಗ ಎದುರಿಸ್ತಾ ಇದ್ದಾರೆ. ಎಸ್ಪೆಷಲಿ ಈ ಮಹಿಳಾ ಆಟೋ ಚಾಲಕಿ ಆಟೋ ಗ್ಯಾಸ್ ಸಿಗದೆ 1 ವಾರದಿಂದ ಮನೆ ಮುಂದೆನೆ ಆಟೋ ನಿಲ್ಲಿಸಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪ್ರತಿ ಟನ್ಗೆ 2,950 ರೂಪಾಯಿ ಬೆಲೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಬನ್ನಿ. ರೈತರ ಹಾಗೂ ಕಬ್ಬು ಬೆಳೆಗಾರರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಬಂದಾಗಿದೆ. ನೋಡ್ಬೋದು ನೀವು, ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಅತಿದೊಡ್ಡ ಸಹಕಾರ ಸಕ್ಕರೆ ಕಾರ್ಖಾನೆ. ಸುಮಾರು 25,000ಕ್ಕೂ ಅಧಿಕ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿದ್ದರು. ಸಾಕಷ್ಟು ಜನ ಈಗಾಗಲೇ ಬೀದರ್ ಜಿಲ್ಲೆಯ ಘಟಾನುಘಟು ರಾಜಕಾರಣಿಗಳು ಈ ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಗೊತ್ತೇನಂದ್ರೆ ರಾಜಕಾರಣಿ ಆಗಿದ್ದಾರೆ. ಆದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಕ್ಯಾಮ್ರಾಮನ್ ತೋರಿಸೋದು ನೋಡ್ಬೋದು ನೀವು. ಸಂಪೂರ್ಣವಾಗಿ ಸಕ್ಕರೆ ಕಾರ್ಖಾನೆ ಏನದಂದ್ರೆ ಅಧೋಗತಿಯಾಗಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಬೀಗ ಬಿದ್ದಿದೆ. ಸಕ್ಕರೆ ಕಾರ್ಖಾನೆಯನ್ನು ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರು ಇವತ್ತು ಸಂಬಳ ಇಲ್ಲ, ಅದು ಇಲ್ಲ, ಅವ್ರ ಕಣ್ಣೀರು ಒಂದು ಕಡೆ ಆದರ. ಈಗಾಗಲೇ ಸಾಕಷ್ಟು ಈ ವರ್ಷ ಏನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆದಿದ್ದಾರೆ. ಅದ್ರ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಬೇಕು ಅಂತೇಳಿ ಸಾಕಷ್ಟು ರೈತರು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ರೈತರು, ಕಬ್ಬು ಬೆಳೆಗಾರರು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ರೀಓಪನ್ ಆಗಬೇಕು, ಸರ್ಕಾರ ಏನಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಚಿತ್ತ ಹರಿಸಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಕೇಳೋದ್ರಾಗ ಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಎಲ್ಲವನ್ನ ಮರೆತು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭ ಆಗಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಎಲ್ಲೋ ಒಂದು ಕಡೆ ಆರಂಭ ಆಗಂಥ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾರ ಎಂಬುದು ಪ್ರಶ್ನೆ ಜಿಲ್ಲೆಯ ರೈತರಿಗೆ ಕೂಡ ಕಾಡ್ಲತ್ತದ. ಸಾಕಷ್ಟು ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಮೊದಲನೇ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಈ ಒಂದು ಕಾರ್ಖಾನೆಯ ಇವತ್ತು ಸಾಕಷ್ಟು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಸೇರಿದಂತೆ ಮಾಜಿ ಶಾಸಕ ಅಶೋಕ್ ಖೇಣಿ ಕುಟುಂಬಸ್ಥರು, ಖಂಡ್ರೆ ಕುಟುಂಬಸ್ಥರು, ಪಾಟೀಲ್ ಕುಟುಂಬಸ್ಥರು, ಸಾಕಷ್ಟು ಜಿಲ್ಲೆಯ ದೊಡ್ಡ ಏನಂದ್ರೆ ಈಗಾಗಲೇ ಏನು ಪ್ರಭಾವಿ ನಾಯಕರಿದ್ದಾರೆ ಆ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಆಳಿದ್ದಾರೆ. ಆದರೆ ಇವತ್ತು ನಿಜಕ್ಕೂ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಕ್ಕರೆ ಕಾರ್ಖಾನೆ ಬಂದಾಗಿ ಈ 1-2 ವರ್ಷ ಆಗಿದೆ. ಏನು ಈಗಾಗಲೇ ಸುಮಾರು 100 ಕುಟುಂಬಸ್ಥರು ಇಲ್ಲಿದ್ದಂಥ ನೌಕರರು ಸಂಬಳ ಇಲ್ಲದೆ ಗೊತ್ತೇನಂದ್ರೆ ಸಾಲದ ಸುಳಿಯಲ್ಲಿ ಅವ್ರು ಕೂಡ ಎಲ್ಲೊಂದು ಕಡೆ ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಈ ಸಕ್ಕರೆ ಕಾರ್ಖಾನೆ ಕೂಡ ಸಾಲದ ಸುಳಿಯಿಂದ ಈಗಾಗಲೇ DC ಬ್ಯಾಂಕ್ ಏನಂದ್ರೆ ವ್ಯಾಪ್ತಿ ಹೋಗಿದೆ. ಹೀಗಾಗಿ ಏನೇ ಆಗಲಿ ಸೊಡ್ಲ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು, ಶುರು ಮಾಡಬೇಕು ಅಂಥೇಳಿ ಈ ಭಾಗದ ಕಬ್ಬು ಬೆಳೆಗಾರರು ರೈತರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಜಿಲ್ಲೆಯ ಕಬ್ಬು ಬೆಳೆಗಾರರದು, ಜಿಲ್ಲೆಯ ರೈತರ ನೋವಿಗೆ ನಮ್ಮನ್ನಾಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸಕ್ಕರೆ ಸಚಿವರು ಸ್ಪಂದಿಸ್ತಾರ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗದಗ ಬೆಟಗೇರಿ ಅವಳಿ ನಗರದ ಮೊದಲ ಮಹಿಳಾ ಆಟೋ ಚಾಲಕಿ ಗೀತಾ ಹುಲ್ಲೂರವರಿಗೆ ಸಂಕಷ್ಟ ಎದುರಾಗಿದೆ. ಗದಗ ಬೆಟಗೇರಿಯಲ್ಲಿ ಸಿಲಿಂಡರ್ ಗ್ಯಾಸ್ ಸಿಗದೆ,
ಆಟೋ ಗ್ಯಾಸೂ ಸಿಗದೆ ನಾನಾ ರೀತಿಯ ಸಮಸ್ಯೆನ ಅಲ್ಲಿನ ಜನ ಈಗ ಎದುರಿಸ್ತಾ ಇದ್ದಾರೆ. ಎಸ್ಪೆಷಲಿ ಈ ಮಹಿಳಾ ಆಟೋ ಚಾಲಕಿ ಆಟೋ ಗ್ಯಾಸ್ ಸಿಗದೆ 1 ವಾರದಿಂದ ಮನೆ ಮುಂದೆನೆ ಆಟೋ ನಿಲ್ಲಿಸಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ.